ಹಿಮಾಲಯದ ಹೃದಯದಲ್ಲಿ ಸಾವಿರಾರು ವರ್ಷಗಳ ರಹಸ್ಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಒಂದು ದೈವಿಕ ಸ್ಥಳ. ಇದು ಕೇವಲ ದೇವಾಲಯದ ಕತೆ ಮಾತ್ರ ಅಲ್ಲ, ಇದು ಒಂದು ಪ್ರೀತಿಯ ಕತೆ, ಇದು ಒಂದು ತ್ಯಾಗದ ಕತೆ. ಬದ್ರಿನಾಥ್ ಕ್ಷೇತ್ರಕ್ಕೆ ಬದ್ರಿನಾಥ್ ಎಂಬ ಹೆಸರು ಹೇಗೆ ಬಂತು? ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವೇ ಈ ಸ್ಥಳಕ್ಕೆ ಬರಲು ಕಾರಣವೇನು? ಬದ್ರಿನಾಥ್ ಕ್ಷೇತ್ರದ ಎಲ್ಲಾ ಡೀಟೇಲ್ಸ್ ಅನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ. ಹಾಯ್, ದಿಸ್ ಇಸ್ ಸಾಯಿ ಪ್ರಕಾಶ್. ವೆಲ್ಕಮ್ ಟು ಪರ್ಕಿ ಫ್ಯಾಕ್ಟರಿ ಯೂನಿವರ್ಸ್ ಕನ್ನಡ ಚಾನೆಲ್. ಸೊ ಕಮಿಂಗ್ ಟು ದಿ ಟಾಪಿಕ್, ಸುಮಾರು ಕೋಟಿ ವರ್ಷಗಳ ಹಿಂದೆ ಈ ಪ್ರದೇಶವು ಮಂಚಿನಿಂದ ತುಂಬಿರುವ ದೊಡ್ಡದಾದ ಪರ್ವತಗಳು ಹಾಗೂ ಬದರಿ ಮರಗಳಿಂದ ತುಂಬಿರುವ ಒಂದು ನಿಶಬ್ದವಾದ ಪ್ರದೇಶವಾಗಿರುತ್ತೆ. ಆ ಸಮಯದಲ್ಲಿ ಇಬ್ಬರು ಋಷಿಗಳು ಈ ಪ್ರದೇಶಕ್ಕೆ ಬರ್ತಾರೆ. ಆ ಇಬ್ಬರು ಋಷಿಗಳು ಈ ಪ್ರದೇಶಕ್ಕೆ ಬಂದು ತಪಸ್ಸು ಮಾಡಲು ಆರಂಭ ಮಾಡ್ತಾರೆ. ಆ ಋಷಿಗಳ ಹೆಸರು ನರ ಮತ್ತು ನಾರಾಯಣ. ನಾವ್ ಅನ್ಕೊಂಡಂಗೆ ಈ ಇಬ್ಬರು ಋಷಿಗಳು ಸಾಧಾರಣ ಋಷಿಗಳು ಮಾತ್ರ ಅಲ್ಲ. ಅಕಾರ್ಡಿಂಗ್ ಟು ಭಾಗವತ ಪುರಾಣ, ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವಿನ ಎರಡು ಅವತಾರಗಳೇ ಈ ನರನಾರಾಯಣರು. ನರ ಅಂದ್ರೆ ಮನುಷ್ಯ ರೂಪ, ನಾರಾಯಣ ಅಂದ್ರೆ ದೈವ ರೂಪ. ಇವರಿಬ್ಬರ ದೇಹಗಳು ಮಾತ್ರ ಬೇರೆ ಆಗಿರುತ್ತೆ, ಆದ್ರೆ ಆತ್ಮ ಮಾತ್ರ ಒಂದೇ. ಸೊ ಸಾಕ್ಷಾತ್ ಆ ಶ್ರೀ ಮಹಾವಿಷ್ಣುವೇ ನರ ಮತ್ತು ನಾರಾಯಣ ರೂಪದಲ್ಲಿ ಬಂದು ಈ ಬದರಿ ಕ್ಷೇತ್ರದಲ್ಲಿ ತಪಸ್ಸು ಮಾಡಲು ಆರಂಭ ಮಾಡ್ತಾರೆ. ಸೊ ಈ ಬದ್ರಿನಾಥ್ ಪುಣ್ಯಕ್ಷೇತ್ರ ಆಗಲು ಇದೇ ಪ್ರಮುಖ ಕಾರಣ. ನರನಾರಾಯಣರು ಘೋರ ತಪಸ್ಸು ಮಾಡಲು ಕಾರಣ ಏನಂದ್ರೆ, ಮನುಷ್ಯರ ಕ್ಷೇಮಕ್ಕಾಗಿ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅವರು ಘೋರ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸೊ ಇವರು ಮಾಡುವ ಈ ಘೋರ ತಪಸ್ಸಿನ ಕಾರಣ ಭೂಮಿ ಒಳಗಡೆಯಿಂದ ಬಿಸಿ ಉಕ್ಕಿ ಬಂದು ಆಕಾಶದಲ್ಲಿರುವ ಸ್ವರ್ಗವನ್ನು ತಾಕುತ್ತಂತೆ ಆ ಬಿಸಿ. ಸೊ ಸ್ವರ್ಗವನ್ನು ಆಳುತ್ತಿರುವ ಇಂದ್ರದೇವನ ಸಿಂಹಾಸನವೇ ಅಲುಗಾಡುತ್ತಂತೆ. ಇದರಿಂದ ಕೋಪಗೊಂಡ ಇಂದ್ರದೇವರು ಈ ನರನಾರಾಯಣರು ಮಾಡುತ್ತಿರುವ ಘೋರ ತಪಸ್ಸನ್ನು ನಿಲ್ಲಿಸಲು ಸ್ವರ್ಗದಿಂದ ಅಪ್ಸರಸರನ್ನು ಕಳಿಸ್ತಾರೆ. ಗುಡುಗು, ಮಿಂಚು, ಮಳೆ ಎಲ್ಲವನ್ನು ಕಳುಹಿಸಿ ಇವರು ಮಾಡುವ ಘೋರ ತಪಸ್ಸನ್ನು ನಿಲ್ಲಿಸಲು ಪ್ರಯತ್ನ ಪಡ್ತಾರೆ. ಆದ್ರೆ ಇಂದ್ರದೇವರು ಮಾಡಿದ ಯಾವುದೇ ಪ್ರಯತ್ನವು ಫಲಕಾರಿ ಆಗುವುದಿಲ್ಲ. ಸೊ ಇಲ್ಲಿ ಒಂದು ಸ್ಟೋರಿ ಬರುತ್ತೆ. ಅಪ್ಸರಸರು ನರನಾರಾಯಣರು ಮಾಡುವ ತಪಸ್ಸನ್ನು ನಿಲ್ಲಿಸಲು ಭೂಮಿ ಮೇಲೆ ಬಂದಾಗ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ನಾರಾಯಣ ಸ್ವಾಮಿ ಅವರ ಕಣ್ಣು ಸಹ ತೆಗೆಯುವುದಿಲ್ಲ. ಆದ್ರೆ ನಾರಾಯಣ ಸ್ವಾಮಿ ಕಣ್ಣು ಸಹ ತೆಗೆಯದೆ ಅವರ ದಿವ್ಯ ದೃಷ್ಟಿಯಿಂದ ಅಪ್ಸರಸರೇ ತಲೆ ತಗ್ಗಿಸುವಂತಹ ಒಂದು ಸುಂದರವಾದ ಯುವತಿಯನ್ನ ಸೃಷ್ಟಿ ಮಾಡ್ತಾರಂತೆ. ಎಷ್ಟು ಸುಂದರವಾಗಿರ್ತಾರಂದ್ರೆ, ಪ್ರಪಂಚದಲ್ಲಿ ಸ್ವರ್ಗದಲ್ಲಿ ಎಲ್ಲೂ ಅಷ್ಟು ಸುಂದರವಾದ ಯುವತಿ ಎಲ್ಲೂ ಇರುವುದಿಲ್ಲ. ಅವರ ಹೆಸರು ಊರ್ವಶಿ. ಆ ಊರ್ವಶಿಯನ್ನು ಸೃಷ್ಟಿ ಮಾಡಿ ನಾರಾಯಣ ಸ್ವಾಮಿ ಅಪ್ಸರಸರಿಗೆ ಹೇಳ್ತಾರೆ, ಈ ಊರ್ವಶಿಯನ್ನ ನಿಮ್ಮ ಇಂದ್ರದೇವರಿಗೆ ಉಡುಗೊರೆಯಾಗಿ ಕೊಡಿ ಅಂತ ಅಪ್ಸರಸರಿಗೆ ನಾರಾಯಣ ಸ್ವಾಮಿ ಹೇಳ್ತಾರೆ. ಇಲ್ಲಿ ಅವರು ಯಾವುದೇ ಯುದ್ಧವನ್ನು ಮಾಡುವುದಿಲ್ಲ, ಯಾವುದೇ ಕೋಪವನ್ನು ಮಾಡ್ಕೊಳ್ಳಲ್ಲ. ಆದ್ರೆ ಸ್ವರ್ಗದಲ್ಲಿ ಸೃಷ್ಟಿಯಾದ ಸೌಂದರ್ಯಕ್ಕಿಂತ ಹೆಚ್ಚಿನ ಸೌಂದರ್ಯವನ್ನು ಸೃಷ್ಟಿ ಮಾಡಿ ಸ್ವರ್ಗಕ್ಕೆ ಕಳುಹಿಸ್ತಾರೆ. ಸೊ ಇದಾದ್ಮೇಲೆ ಎಷ್ಟೋ ವರ್ಷಗಳು ನರನಾರಾಯಣರು ಈ ಘೋರ ತಪಸ್ಸಿನಲ್ಲೇ ಮುಳುಗೋಗಿರ್ತಾರೆ. ಯುಗಗಳು ಕಳೆದೋಗುತ್ತೆ, ಪ್ರಪಂಚ ಬದಲಾವಣೆ ಆಗೋಗುತ್ತೆ, ಪರ್ವತಗಳು ದೊಡ್ಡದಾಗಿ ಬೆಳೆದೋಗಿರುತ್ತೆ. ಆದ್ರೆ ಇವರ ಘೋರ ತಪಸ್ಸು ಮಾತ್ರ ನಿಲ್ಲುವುದಿಲ್ಲ. ನಾರಾಯಣ ಸ್ವಾಮಿಯ ಮೈಯೆಲ್ಲ ಮಂಚಿನಿಂದ ತುಂಬೋಗಿರುತ್ತೆ. ಹಾಗೇನಾಗುತ್ತಂದ್ರೆ, ವೈಕುಂಠದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ತನ್ನ ಎಲ್ಲಾ ಸೌಕರ್ಯಗಳನ್ನು ಬಿಟ್ಟು ತನ್ನ ಪತಿಯಾದ ನಾರಾಯಣ ಸ್ವಾಮಿ ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಬರ್ತಾರೆ. ಬಂದು ಅಲ್ಲಿ ನಾರಾಯಣ ಸ್ವಾಮಿಯ ಸ್ಥಿತಿಯನ್ನು ನೋಡಿ ಶ್ರೀ ಮಹಾಲಕ್ಷ್ಮಿ ತನ್ನ ನಿಜ ಸ್ವರೂಪವನ್ನು ಬಿಟ್ಟು ಒಂದು ಬದರಿ ಮರವಾಗಿ ಬದಲಾವಣೆಯಾಗಿ ತನ್ನ ಪತಿಯಾದ ನಾರಾಯಣ ಸ್ವಾಮಿಯನ್ನು ಚಳಿಯಿಂದ ಹಾಗೂ ಮಂಚಿನಿಂದ ರಕ್ಷಿಸುತ್ತಾರೆ. ಸೊ ಆಗ್ಲೇ ಕೇವಲ ಇದು ದೇವಾಲಯದ ಕತೆ ಅಲ್ಲ, ಪ್ರೀತಿಯ ಕತೆ ಅಂತ ಹೇಳಿದ್ನಲ್ಲ, ಅದಕ್ಕೆ ರೀಸನ್ ಬಂದು ಇದೆ. ಯಾಕಂದ್ರೆ ಶ್ರೀ ಮಹಾಲಕ್ಷ್ಮಿ ತನ್ನ ನಿಜ ಸ್ವರೂಪವನ್ನು ಬಿಟ್ಟು ಒಂದು ಮರವಾಗಿ ಬದಲಾವಣೆಯಾಗಿ ತನ್ನ ಪತಿಯನ್ನು ರಕ್ಷಿಸುತ್ತಾರಲ್ಲ, ಅವರು ಮಾಡುವ ತ್ಯಾಗ ಅವರಿಗೆ ಪತಿಯ ಮೇಲೆ ಇರುವ ಪ್ರೀತಿಯನ್ನು ತೋರುತ್ತದೆ. ಸೊ ಶ್ರೀ ಮಹಾಲಕ್ಷ್ಮಿ ಬದರಿ ಮರವಾಗಿ ಬದಲಾವಣೆಯಾಗಿ ನಾರಾಯಣ ಸ್ವಾಮಿಗೆ ರಕ್ಷಣೆಯನ್ನು ನೀಡ್ತಾ ಇರ್ತಾರೆ. ಆದ್ದರಿಂದ ನಾವು ನಾರಾಯಣ ಸ್ವಾಮಿಯನ್ನ ಬದ್ರಿನಾಥ್ ಅಂತ ಇಲ್ಲಿ ಕರಿತೀವಿ. ಹೀಗೆ ಸುಮಾರು ವರ್ಷಗಳು ನಾರಾಯಣ ಸ್ವಾಮಿ ಬದರಿ ಮರದ ಕೆಳಗಡೆ ತಪಸ್ಸು ಮಾಡ್ತಾ ಇರ್ತಾರೆ. ಹೀಗೆ ತಪಸ್ಸು ಮಾಡುವಾಗ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಈ 3 ಯುಗಗಳು ಕಳೆದೋಗಿ ಕಲಿಯುಗ ಬರುತ್ತೆ. ಸೊ ಆಗ ಈ ಕಲಿಯುಗ ಸ್ಟಾರ್ಟ್ ಆದಾಗ ಮನುಷ್ಯರಲ್ಲಿ ಸ್ವಚ್ಛತೆ ಕಡಿಮೆ ಆಗೋಗುತ್ತೆ. ಮನುಷ್ಯರು ಕ್ರೂರವಾಗಿ ವರ್ತನೆ ಮಾಡಕ್ಕೆ ಶುರು ಮಾಡ್ತಾರೆ, ಮಾನವೀಯತೆ ಕಡಿಮೆ ಆಗೋಗುತ್ತೆ. ಸೊ ಆಗ ಧ್ಯಾನ ಮಾಡುತ್ತಿರುವ ನಾರಾಯಣ ಸ್ವಾಮಿ ತನ್ನ ನಿಜ ಸ್ವರೂಪವನ್ನು ಬಿಟ್ಟು ಧ್ಯಾನದ ರೀತಿಯಲ್ಲಿರುವ ಒಂದು ಶಿಲೆಯ
ಶಿಲೆಯಾಗಿ ಬದಲಾವಣೆ ಆಗೋಗ್ತಾರೆ. ಹೀಗೆ ಧ್ಯಾನದ ರೀತಿಯಲ್ಲಿರುವ ಶಿಲೆಯಾಗಿ ಬದಲಾವಣೆ ಆಗಿ ಅಲ್ಲೇ ಹರಿಯುತ್ತಿರುವ ಅಲಕನಂದ ನದಿಯೊಳಗಡೆ ಬೀಳ್ತಾರೆ. ಸೊ ಈ ಅಲಕನಂದ ನದಿಯಲ್ಲಿ ಬಿದ್ದಾಗ ಆ ನೀರಿನಲ್ಲಾಗೆ ಕೊಚ್ಚಿಕೊಂಡು ಬಂದು ನಾರದ ಕುಂಡ್ನಲ್ಲಿ ಈ ನಾರಾಯಣ ಸ್ವಾಮಿಯ ವಿಗ್ರಹ ಇರುತ್ತೆ. ಎಷ್ಟೋ ಸಾವಿರಾರು ವರ್ಷಗಳು ಹಿಂಗೆ ನಾರದ ಕುಂಡಲ್ಲೇ ಆ ವಿಗ್ರಹ ಹಂಗೆ ಇದ್ದೋಗಿರುತ್ತೆ. ಆ ಪ್ರದೇಶವೆಲ್ಲ ಮಂಚಿನಿಂದ ತುಂಬಿಕೊಂಡಿರುತ್ತೆ. ಸೊ ಆ ಪ್ರದೇಶಕ್ಕೆ ಯಾರು ಬರ್ತಾ ಇರಲ್ಲ ಆಗ. ಇದಾದ ಎಷ್ಟೋ ಕೋಟಿ ವರ್ಷಗಳ ನಂತರ 8ನೇ ಶತಮಾನದಲ್ಲಿ ಈ ಪ್ರದೇಶಕ್ಕೆ ಕೇರಳದಿಂದ ಒಬ್ಬ ಯುವ ಋಷಿ ಈ ಪ್ರದೇಶಕ್ಕೆ ಬರ್ತಾರೆ. ಅವ್ರು ಯಾರಂದ್ರೆ ಆದಿಶಂಕರಾಚಾರ್ಯರು. ಸೊ ಆದಿಶಂಕರಾಚಾರ್ಯರು ಈ ಪ್ರದೇಶಕ್ಕೆ ಬಂದು ಈ ನಾರದ ಕುಂಡ್ನಲ್ಲಿ ಸ್ನಾನ ಮಾಡಿ ಈ ನಾರದ ಕುಂಡಲ್ಲಿರುವ ಈ ನಾರಾಯಣ ಸ್ವಾಮಿಯ ವಿಗ್ರಹವನ್ನು ತಗೊಂಡು ಬಂದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಈಗ ನಾವು ಬದ್ರಿನಾಥ್ ಕ್ಷೇತ್ರದಲ್ಲಿ ನೋಡುತ್ತಿರುವ ಧ್ಯಾನದ ಸ್ಥಿತಿಯಲ್ಲಿರುವ ವಿಗ್ರಹವೇ ನಮ್ಮ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು. ಸೊ ಇಲ್ಲಿ ನಾವು ವಿಶೇಷವಾಗಿ ತಿಳ್ಕೊಬೇಕಾಗಿರೋದೇನಂದ್ರೆ ಈ ಬದ್ರಿನಾಥ್ ದೇವಸ್ಥಾನ ಪ್ರತಿ ವರ್ಷ 6 ತಿಂಗಳ ಕಾಲ ಕಂಪ್ಲೀಟ್ ಆಗಿ ಮುಚ್ಚಾಕಿರ್ತಾರೆ. ಕಾರಣ ಏನಂದ್ರೆ ವಿಪರೀತ ಚಳಿ ಹಾಗೂ ಮಂಚಿನ ಕಾರಣದಿಂದ ನವೆಂಬರ್ ಇಂದ ಏಪ್ರಿಲ್ ವರೆಗೂ ಈ ಬದ್ರಿನಾಥ್ ಕ್ಷೇತ್ರ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾರೆ. ಸೊ ಆಮೇಲೆ ಈ ದೇವಸ್ಥಾನ ಓಪನ್ ಆದಾಗ ಭಕ್ತರು ಹೋದಾಗ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂದ್ರೆ ಆ ಕ್ಷೇತ್ರದ ಒಳಗಡೆ ಹೋದ ತಕ್ಷಣ ನಮಗೆ ಆ ಚಳಿಯಲ್ಲಿ ಒಂದು ಬಿಸಿ ಬಿಸಿಯಾದ ಹೊಗೆ ನಮ್ಮನ್ನು ತಾಕುತ್ತೆ. ಈ ಹೊಗೆ ಎಲ್ಲಿಂದ ಬರ್ತಾ ಇರುತ್ತಂದ್ರೆ ತಪ್ತುಕುಂಡಿಂದ ಬರುತ್ತೆ. ಈ ತಪ್ತುಕುಂಡ್ ವಿಶೇಷತೆ ಏನಂದ್ರೆ ಅಷ್ಟು ಚಳಿ ಇರುವ ಪ್ರದೇಶದಲ್ಲಿ ಈ ತಪ್ತುಕುಂಡಿನ ನೀರು ಮಾತ್ರ 45 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಿಸಿನೀರು ಉರಿತಾ ಇರುತ್ತೆ. ಸೊ ನಾವಲ್ಲಿ ಹೋದ ತಕ್ಷಣ ಈ ತಪ್ತುಕುಂಡಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಏನ್ ಅನ್ಸುತ್ತಂದ್ರೆ ಚಳಿಯಲ್ಲಿ ಬಂದಾಗ ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಾರಾಯಣ ಸ್ವಾಮಿ ನಮ್ಮನ್ನು ರಕ್ಷಿಸಿ ಈ ದೇವಾಲಯದ ಒಳಗಡೆಗೆ ಸ್ವಾಗತ ನೀಡ್ತಾ ಇದ್ದಾರೆ ಅಂತ ನಮ್ಗೊಂಥರ ಫೀಲಿಂಗ್ ಬರುತ್ತೆ ಈ ತಪ್ತುಕುಂಡಲ್ಲಿ ಸ್ನಾನ ಮಾಡಿದಾಗ. ಇಷ್ಟು ಚಳಿಯಲ್ಲಿ ಈ ತಪ್ತುಕುಂಡಲ್ಲಿ ನೀರು ಇಷ್ಟು ಬಿಸಿ ಹೆಂಗೆ ಇದೆ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಸೊ ಇದಕ್ಕೆ ಕಾರಣ ಸೈನ್ಸ್ ಪ್ರಕಾರ ನೋಡ್ಕೊಂಡ್ರೆ ಜಿಯೋಥರ್ಮಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಬಟ್ ನಮ್ಮ ಹಿಂದೂ ಪುರಾಣದ ಪ್ರಕಾರ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಆಜ್ಞೆಯಿಂದ ಅಗ್ನಿದೇವರು ಈ ನೀರನ್ನು ಬಿಸಿಯಾಗಿ ಇಟ್ಟಿರ್ತಾರೆ ಅಂತ ನಮ್ಮ ಪುರಾಣದಲ್ಲಿ ಹೇಳ್ತಾರೆ. ಇನ್ನೊಂದೇನಂದ್ರೆ ಯಾವಾಗ ಈ 6 ತಿಂಗಳು ಕಾಲ ಈ ಬದ್ರಿನಾಥ್ ಕ್ಷೇತ್ರ ಮುಚ್ಚಿ ಹಾಕಿರ್ತಾರೋ ಆ ದೇವಸ್ಥಾನ ಮುಚ್ಚಿ ಹಾಕಿದ ಸಮಯದಲ್ಲೂ ಕೂಡ ಅಲ್ಲಿ ಒಳಗಡೆ ಪೂಜೆ ಮಾತ್ರ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಬಟ್ ಆ ಸಮಯದಲ್ಲಿ ಇಲ್ಲಿ ಪೂಜೆ ಮಾಡುವುದು ಮನುಷ್ಯರಲ್ಲ, ಸಾಕ್ಷಾತ್ ನಾರದ ಮಹರ್ಷಿಯೇ ಬಂದು ಶ್ರೀ ಮಹಾವಿಷ್ಣುವಿಗೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದು ಬದ್ರಿನಾಥ್ ಕ್ಷೇತ್ರದ ನಿಜವಾದ ಚರಿತ್ರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಈ ವಿಡಿಯೋ ನೋಡುವಾಗ ನನ್ನ ಎಫರ್ಟ್ಸ್ ನಿಮ್ಗೆ ಕಾಣಿಸ್ಕೊಂಡ್ರೆ ಪ್ಲೀಸ್ ಹಿಟ್ ದಿ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಪ್ರಕಿ ಫ್ಯಾಕ್ಟರಿ ಯೂನಿವರ್ಸ್ ಕನ್ನಡ ಚಾನೆಲ್ ಫಾರ್ more videos like this, and thank you so much. Signing off, yours Praki.